ಹೌದು ಮತ್ತೆ ನಿಮ್ಮ ಕುಟುಂಬದವರು MP ಕೂಡ ಆಗಿದ್ರು. ಹೌದು. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಬಿಜೆಪಿ ಪಕ್ಷಕ್ಕೆ ನಾವು ಜನ ಸೇವೆ ಮಾಡೋದಕ್ಕೆ ಎಲ್ಲಿ ಅವಕಾಶ ಸಿಗುತ್ತೆ ಅಲ್ಲಿ ಇರ್ತೀವಿ ನಾವು. ಆಮೇಲೆ ನೀವು ಇನ್ನೊಂದು ಮರ್ತಿದ್ದೀರಾ, ನಮ್ಮ ಅಜ್ಜ ಅವರು ಕ್ರಾಂತಿರಂಗ ಪಾರ್ಟಿ ಶುರು ಮಾಡಿದರು. ಕಾಂಗ್ರೆಸ್ ನಂತರ ಅವರು ಅಪೋಸಿಷನ್ ಲೀಡರ್ ಕೂಡ ಆಗಿದ್ದರು. ಅದು ನಿಮ್ಗೆಲ್ರಿಗೂ ಗೊತ್ತಿರೋಂಥ ವಿಚಾರ. ಕೆಲವು ಸಲ ಆ ಸಂದರ್ಭ ತಕ್ಕಂಗೆ ನಾವು ಎಲ್ಲಿ ನಮಗೆ ಅನುಕೂಲ ಆಗಿರುತ್ತೆ ಜನರು ಸೇವೆ ಮಾಡೋದಕ್ಕೆ ಆ ಪಾರ್ಟಿಲಿ ನಾವು ಸೇರ್ತೀವಿ ಅಷ್ಟೇ. ಎಲ್ಲಿದ್ರಿ ಸರ್ ಆಕ್ಚುಲಿ ಕಾಂಗ್ರೆಸ್ಸಲ್ಲಿ ಆಕ್ಟಿವ್ ಆಗಿದ್ರಾ ಹೇಗೆ? ನಾನು ಯಾವತ್ತೂ ಆ್ಯಕ್ಟಿವ್ ಇರಲಿಲ್ಲ. ಒಂದೇ ಸಲ ನಾನು KJP ಅಭ್ಯರ್ಥಿಯಾಗಿ ಇಲ್ಲಿ ಸ್ಪರ್ಧಿಸಿದ್ದೆ ಹುಣಸೂರಲ್ಲಿ, ಒಂದೇ ಸಲ ಅಷ್ಟೇ. ಬಟ್ ಆ ಬಿಟ್ವಿನಲ್ಲಿ ನೀವು ರಾಜಕೀಯದಿಂದ ಹೊರಗಿದ್ರಿ. ನಾನು ರಾಜಕೀಯದಲ್ಲಿ ಇರಲಿಲ್ಲ, ನಾನು ಇರಲಿಲ್ಲ. ಈಗ ಬಿಜೆಪಿನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಏನು ಕಾರಣ ಆಯ್ತು? ಯಾವತ್ತು ನಮ್ಮ ಈ ಮೈಸೂರು ಮಹಾರಾಜರ ಕುಟುಂಬ, ಅವ್ರು ನಮ್ಮ ಕುಟುಂಬ ನೆಂಟಸ್ತನ ಇದೆ, ಅಪಾರ ಗೌರವ ಪ್ರೀತಿ ವಿಶ್ವಾಸ ಇದೆ. ಅವ್ರು ಎಲ್ಲಿರ್ತಾರೋ ನಾವು ಅವ್ರಿಗೆ ಯಾವತ್ತೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಹೌದು ಹೌದು ಎರಡೂ. ಈಗ ಮೋದಿ ಅವರ ನೇತೃತ್ವದಲ್ಲಿ BJP ಪಕ್ಷ ಹಲವಾರು ಒಳ್ಳೆ ಕೆಲಸ ಮಾಡ್ತಾಯಿದೆ ನಮ್ಮ ಸಮಾಜಕ್ಕೆ. ಅದರಿಂದ ನಾನು ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀನಿ. ನೇರವಾಗಿ ಬಿಜೆಪಿನೋ JDS ಆ ಕನ್ಫ್ಯೂಷನ್ ಇದ್ದಿರ್ಬೋದು. ಇಲ್ಲ, ಈಗ ಸೇರ್ಪಡೆ ಆಗಿರೋದ್ರಿಂದ ನಾವೆಲ್ಲ ಒಂದೇ ಮೈತ್ರಿ ಅಭ್ಯರ್ಥಿ. ಜೊತೆಗೆ ನಮ್ಮ ಕಲ್ಲಳ್ಳಿ ಗ್ರಾಮದ ಇವರ ಮುತ್ತಜ್ಜನೂ ಅದೇ ಮೂಲ. ಸೊ ನಾವು ಒಂದೇ ಕುಟುಂಬದವರು. ಅದಕ್ಕೋಸ್ಕರ ನಾನು ಎಲ್ಲ ಥರ ಬೆಂಬಲ ಕೊಡ್ತಾ ಇದ್ದೀನಿ. ಅಂದ್ರೆ ಮೋದಿ ಅವರ ಗುಣಗಳನ್ನ ಒಪ್ಕೊಂಡು ಬಿಜೆಪಿ ತತ್ವ ಸಿದ್ಧಾಂತಗಳನ್ನ ಒಪ್ಕೊಂಡು ಹೌದು ಬಿಜೆಪಿ ಸೇರ್ಪಡೆ ಆಗಿದೆ. ಹೌದು. ರೈಟ್. ಹೇಳಿ.